ಶಾಸ್ತ್ರ ಎಲ್ಲ ಅವ್ರ ಮನೆಗೆ ಹೋಗ್ತಾನೆ ಮಾಡ್ಬೇಕು ಅಂತ. ಅಯ್ಯೋ ದುರ್ವಿಧಿಗೆ. ಪಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಕಳು ಅಂತ ಇದೊಂದು ಬಾಳೆ ಮುಗಿಯುತ್ತೆ. ಆಮೇಲೆ ಎಲ್ಲರೂ ಶಾಪಿಂಗ್ ಅವ್ರ ಅಮ್ಮ ಜೊತೆ ಮಾಡ್ಬೇಕು ತಾನೆ, ಇಲ್ಲೇ ಮಾಡ್ತಿದ್ದೀರಾ ಅಂತ ಕೇಳಿದ್ದೀರಾ. ಮುದ್ದಿನ ಗಂಡ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಇನ್ನು ಮ್ಯಾರೇಜ್ ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ಗಾಯ್ಸ್, ರೆಗ್ಯುಲರ್ ಅಂತ ಗೊತ್ತಿಲ್ಲ. ಸಪೋರ್ಟ್ ಮಾಡಿ ಗೈಸ್. ಮಾಲಿನಿ ಮುತ್ತುರಾಜ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಸ್ನೇಹಿತೆ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೆಲ್ಫಿ ತಗೊಂತ ಇದ್ದಾರೆ. ಇವರು ನಮ್ಮ ಅಪ್ಪಾಜಿಯವರು, ಇವರು ಸಣ್ಣವರು ಗೊತ್ತಿರುತ್ತೆ. ಇವರೇ ನಮ್ಮಪ್ಪ. ಎಲ್ಲರೂ ನಿಮ್ಮ ಅಪ್ಪನ ತೋಸಿ ಅಂತಿರಲ್ಲ, ನಮ್ಮಪ್ಪ. ಇವರು ನಮ್ಮ ಅಮ್ಮ ಅವರು. ನಮ್ಮ ಅಮ್ಮನ ನೋಡಿರ್ತೀರಾ ಎಲ್ಲರೂ. ಇವರು ನಮ್ಮ ಒನ್ ಅಂಡ್ ಓನ್ಲಿ ಸನ್, ನನ್ನ ಮಗ. ಅವರಿಬ್ರು ಸೆಲ್ಫಿ ತಗೊಂತ ಇದ್ದಾರೆ ನೈಟ್ ಅಲ್ಲಿ. ಕರಿಬಸಪ್ಪಂಗೆ ಅಲ್ಲಮ್ಮ, ಅವಳ ಅದೇ ರಕ್ಷಿತಾ, ಬಿಗ್ ಬಾಸ್ ರಕ್ಷಿತಾ ಕರಿಬಸಪ್ಪಂಗೆ ಕರ್ಬೇಸಪ್ಪು ಅಂದ್ಬಿಟ್ಟು, ಅದಕ್ಕೆ ಇವನು ಕರ್ಬೇಸಪ್ಪು ಬಾಯಿ ಮುಚ್ಕೊಂಡಿರೋ. ಇವರು ಧೀರಜ್. ಹಾಯ್, ನಮ್ಮ ಅಕ್ಕನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದನ್ನೇ ಹೇಳ್ತಾನೆ, ಹೇಳಿ ಡೈಲಾಗ್ ನ ಕರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಹೇಳಿದ್ದೆ ತುಂಬಾ ದಿನ ಆಯ್ತು ಕಂಟೆಂಟ್ ಮಾಡಿ. ಕಂಟೆಂಟ್ ಬೇಕಕ್ಕ. ನೀವೆಲ್ರೂ ಕೇಳ್ತಾ ಇರ್ತೀರಾ ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಕಳು ಅಂತ ಯಾರ್ಯಾರು ಏನು ಅಂತ. ಹೆಣ್ಮಕ್ಳು ಒಬ್ಬ ಗಂಡು ಮಗು. ಅಲ್ಲಿ ಕೊಟ್ಟೆ ನಮ್ಮ ಅಪ್ಪಂಗೆ ರಾತ್ರಿ ಆದ್ರೆ ವಿಕ್ಸ್ ಚಿಂತೆ ಗಾಯ್ಸ್, ವಿಕ್ಸ್ ಹಚ್ಕೊಂಡು ಮಲ್ಕೋತಾರೆ. ನಮ್ಮ ಅಪ್ಪ ಅಮ್ಮಂಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗು, 2 ನಮ್ಮ ಅಕ್ಕ, ಒಬ್ಬರು ಸೆಕೆಂಡ್ ನಾನು, ನನ್ನ ತಮ್ಮ ಗೊತ್ತಿರುತ್ತೆ ಎಲ್ರಿಗೂ. ನಮ್ಮ ಅಕ್ಕ ಫಸ್ಟು, ನಾನು ಸೆಕೆಂಡು, ನನ್ನ ತಮ್ಮ. 3 ಜನ ಮಕ್ಕಳು ಗೈಸ್. ಎಲ್ಲರೂ ಕೇಳ್ತಿರ್ತಾರಮ್ಮ, ಅಂದರೆ ನನ್ನವನ್ನ ಜಾಸ್ತಿ ವಿಡಿಯೋದಲ್ಲಿ ನೋಡ್ಬಿಟ್ಟು ಶಾಲೆ ನೋಡಿದಾಗ ಇವ್ರು ನಿಮ್ಮ ಸ್ವಂತ ಅಕ್ಕನ ಅಂತ ಕೇಳ್ತಾ ಇರ್ತಾರೆ. ಅವು ಏನಕ್ಕೆ ನಮ್ಮ ಅಕ್ಕ ಜಾಸ್ತಿ ಬ್ಲಾಗಲ್ಲಿ ಇರಲ್ಲ ಅಂದರೆ, ಅವ್ರ ಮನೆ ಇರೋದು ದೂರ ಗೈಸ್. ನಮ್ಮ ಮನೆ ಅಮ್ಮ ಮನೆ ಹತ್ರನೇ ಇದೆ. ಅದಕ್ಕೆ ನಾನು ಜಾಸ್ತಿ ನಮ್ಮ ಅಮ್ಮ ಮನೆ ಹತ್ರ ಬರ್ತಾ ಇರ್ತೀನಿ. ನಮ್ಮ ಅಕ್ಕ ಮನೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರೋದು. ಅವರು ರೇರಾಗಿ ಬರ್ತಾರೆ ಮನೆಗೆ, ಯಾವಾಗಾದರೂ ಸ್ಯಾಟರ್ಡೆ ಸಂಡೇ ಅವ್ರು ಫ್ರೀ ಇದ್ದಾಗ ಬರ್ತಾರೆ. ಅದಕ್ಕೆ ನಿಮಗೆ ಜಾಸ್ತಿ ವ್ಲಾಗಲ್ಲಿ ಕಾಣಿಸ್ತಿರಲ್ಲ. ಹೇಳಿದ್ದೆ ಹೇಳ್ತಾರೆ. ಹಾಯ್ ಸನು. ಹಾಯ್ ಚೂರಿ ಊಟ ಮಾಡ್ತಾ ಇದ್ದಾನೆ ಗೈಸ್. ಎಲ್ಲರೂ ವ್ಲಾಗ್ ಮಾಡಿ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಇವಾಗ ಮದುವೆ ಪ್ರಿಪ್ರೇಷನ್ ಎಲ್ಲ. ಸನ್ನು ನಿಂಗೊಂದು ಕ್ವಶನ್ ಕೇಳಬೇಕು ಕೇಳ್ತಿದ್ರು. ಎಲ್ಲರೂ ಶಾಸ್ತ್ರ ಎಲ್ಲ ಏನಕ್ಕೆ ಹೋಗೇ ಇಲ್ಲ ಇನ್ನು, ಶಾಸ್ತ್ರ ಎಲ್ಲ ಅವ್ರ ಮನೆಗೆ ಹೋಗ್ತಾನೆ ಮಾಡಬೇಕು ಅಂತ. ಸೊ ಗೈಸ್, ಇನ್ನ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿಲ್ಲ. ಆಕ್ಚುಲಿ ಶಾಸ್ತ್ರ ಇರೋದು ಫೆಬ್ 11ಗೆ. ಫೆಬ್ 11 ಅಂದ್ರೆ 1 ದಿವಸ ಮುಂಚೆ ಇರುತ್ತಲ್ವಾ, ಮೆಹಂದಿ ಮತ್ತೆ ಅರ್ಶಿನ ಶಾಸ್ತ್ರ ಎಲ್ಲ. ಸೊ ನಾನು ಹೋಗ್ತಿದ್ದೀನಿ ಇನ್ನ ಇಷ್ಟು 2 days ಅಲ್ಲಿ ನಾನು ಊರಿಗೆ ಹೋಗ್ತೀನಿ. ಸೊ ಒಂದು 12 days ಮನೆಯಲ್ಲೇ ಇರ್ತೀನಿ. ಸೊ ಅವಾಗ ಶಾಸ್ತ್ರ ಮತ್ತೆ ಇದು ಏನು ಮದ್ವೆ ಕಾಗದ, ಅದಕ್ಕೆ ನಾನು ನೀವು ಮದ್ವೆ ಕಾಗದ ಅಂತೀವಿ, ಶಾಸ್ತ್ರಗಳ ಇನ್ವಿಟೇಷನ್ ಕಾರ್ಡ್ ಕೊಡೋಕೆಲ್ಲ ನಂದು ಅಜ್ಜಿ ಮನೆಗೆಲ್ಲ ಹೋಗ್ಲಿಕ್ಕಿದೆ. ಸೊ ಅಲ್ಲಿ ಸ್ವಲ್ಪ ಸಂಪ್ರದಾಯ ಎಲ್ಲ ಇದೆ, ಹಿರಿಯರಿಗೆ ಬಡಿಸೋದೆಲ್ಲ ಇದೆ ಅಲ್ವಾ. ಸೊ ಅದಕ್ಕೆಲ್ಲ ಹೋಗ್ಬೇಕು ಗೈಸ್. ಅಷ್ಟೇ. ಏನಂದ್ರೆ ಗೈಸ್, ಕೇಳಿಸ್ಕೊಂಡ್ರೆ ಆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ. ಇನ್ನೊಂದೇನಂದ್ರೆ, ಇವಾಗ ಮದುವೆ ಫಿಕ್ಸ್ ಆಗಿದೆ ನಿಜ. ಇವಾಗ ಕೆಲ್ಸಕ್ಕೆ ಹೋಗ್ತಿರೋರು ಸಡನ್ನಾಗಿ ಕೆಲಸ ಬಿಟ್ಬಿಟ್ಟು ಹೋಗ್ಬಿಡೋಕ್ಕಾಗಲ್ಲ. ಅಲ್ಲಿ ಒಂದು ರೂಲ್ಸ್ ಇರುತ್ತೆ, ಒಂದು 3 monthsವರೆಗೂ ನಾವು ಮಾಡಿನೇ ಬಿಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲರೂ ಶಾಪಿಂಗ್ ಅವ್ರ ಅಮ್ಮ ಜೊತೆ ಮಾಡ್ಬೇಕು ತಾನೆ, ಇಲ್ಲೇ ಮಾಡ್ತಿದ್ದೀರಾ ಅಂತ ಕೇಳಿ. ಏನಕ್ಕಂದ್ರೆ ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಡಕ್ಕೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ, ಅದು ಕಾಮನ್ನು. ಅದಕ್ಕೆ ಇಲ್ಲೇ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಅವಳು ಊರಿಗೆ ಹೋಗ್ತಾ ಇರೋದು ಅಷ್ಟೇ. ಸೊ ಸಿಂಪಲ್. ಮತ್ತೇನಂದ್ರೆ ಈ ಮಂತ್ ಇವಾಗ ಜಾನ್ 29 ಅಲ್ವಾ, ಜಾನ್ 31ಗೆ ನಂದು ವರ್ಕ್ ಮುಗಿಯುತ್ತೆ. ಸೊ ನೆಕ್ಸ್ಟ್ ನಾನು 1 month ರಜಾ ತಗೊಂಡಿದ್ದೀನಿ ಮದುವೆಗೆಲ್ಲ. ಸೊ ಅದಾದ ನಂತರ ಮತ್ತೆ ಈಗಿನ ಜಾಬಿಗೆ ಜಾಯ್ನ್ ಆಗ್ತೀನಿ ಅಷ್ಟೇ ಗಾಯ್ಸ್. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಹಂಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅತ್ತಿಗೆ ನಾದಿ
ಯಾವ ಬ್ಲಾಗಲ್ಲೂ ಹೇಳ್ಕೊಂಡಿಲ್ಲ, ಇದೇ ಫಸ್ಟ್ ಬ್ಲಾಗಲ್ಲಿ ಹೇಳ್ಕೊಂತಾ ಇರೋದು ಗಾಯ್ಸ್. ಹೌದು, ನಾನು ಅತ್ತಿಗಂತೂ ಕರೆದೇ ಇಲ್ಲ. ಅದು ಕರೆಯೋದು ಇಲ್ಲ, ಅಕ್ಕ ಅಂತಾನೆ ಅಕ್ಕ ಅಂತಾನೆ ಕರೆಯೋದು ಗಾಯ್ಸ್. ಇನ್ ಮುಂದಕ್ಕೆ ನೋಡ್ಬೇಕು ಗೈಸ್. ಚಿಕ್ಕತ್ತಿಗೆ ದೊಡ್ಡತ್ತಿಗೆ ಇಬ್ಬರು ಅತ್ತಿಗೆ ಇದ್ದಾರೆ. ಅದೇ ಒಬ್ಬೊಬ್ರಿಗೆ ಅದು ಕನ್ಫ್ಯೂಷನ್ಸನು. ಅಂದ್ರೆ ಇವಾಗ ನನ್ನ ಮಂಜುನೇ ಜಾಸ್ತಿ ನೋಡಿರ್ತಾರಲ್ವಾ, ನಮ್ಮ ಅಕ್ಕನ ನೋಡಿರಲ್ಲ ಅಲ್ವಾ. ನಮ್ಮ ಅಕ್ಕನ ವಿಡಿಯೋ ಹಾಕ್ದಾಗ ಅಂದ್ರೆ ಮುನ್ನುಗ್ 2 ಆಗ್ತಾ ಇದಾರೆ ಅಂತ ಇನ್ನ ಗೊತ್ತಿಲ್ಲ. ಇಬ್ಬರು ಅಕ್ಕಂದಿದ್ದಾರೆ ಗೈಸ್. ನಮ್ಮ ಅಕ್ಕ ಜಾಸ್ತಿ ಇಲ್ಲಿ ಇರೋದಿಲ್ಲ, ಅದಕ್ಕೆ ನಿಮ್ಗೆ ಬ್ಲಾಗಲ್ಲೆಲ್ಲ ಕಾಣಿಸಲ್ಲ, ವಿಡಿಯೋದಲ್ಲೂ ಅಷ್ಟಾಗಿ ಕಾಣಿಸಲ್ಲ ಅಷ್ಟೇ. ಅಂದ್ರೆ ಇವತ್ತು ನಾಳೆ ಸಣ್ಣ ಬರ್ಡೇ ಇದೆ. ಅಲ್ಲ, ಅಡ್ವಾನ್ಸ್ ವಿಶ್ ಮಾಡಕ್ಕೆ ಅಂತ ನಾನು ನಮ್ಮನೆಯಿಂದ ಬಂದಿದ್ದೀನಿ ಗಾಯ್ಸ್. ಥ್ಯಾಂಕ್ ಯು ಅಕ್ಕ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸನ್ನು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಅತ್ತಿಗೆ. ಸಣ್ಣ ಬರ್ಡೇಗೋಸ್ಕರ ಬಂದಿರೋದು ಇವತ್ತು ನಾನು. ನೋಡಿ ಚೂರಿ ಏನಾದ್ರು ಮಾತಾಡೋ. ಎಲ್ಲಾರು ಚೂರಿ ನೋ ಕರಿಯಲ್ವಾ, ಚೂರಿನ ಮದ್ವೆ ಕರಿಯಲ್ವಾ? ನಾನೀಗ ವ್ಲಾಗ್ ಏನಂದ್ರೆ ಮನೇಲಿ ಇಬ್ಬಿಬ್ರು ವ್ಲಾಗರ್ಸ್ ಇದ್ದಾಗ ಏನು ಇರಲ್ಲ ಗೈಸ್, ಕಂಟೆಂಟ್ ಜಾಸ್ತಿ. ಕೆಲ್ಸದಲ್ಲಿ ಬಿಸಿ ಇರ್ತೀನಿ, ಬರೋದಕ್ಕೆ ಟೈಮ್ ಆಗುತ್ತೆ. ಆಮೇಲೆ ಏನಂದ್ರೆ ನಮ್ಮ ಮನೆದಂದ್ರೆ ಡೈಲಿ ಮಾಡೋ ಕೆಲಸನ ಏನು ತೋರಿಸೋದು ಆ ಥರ ಒಂಥರ. ಎಲ್ಲಾದ್ರೂ ಹೊರಗಡೆ ಹೋದಾಗ ಬ್ಲಾಗ್ಸ್ ಮಾಡೋಣ ಆ ಥರ ಇಂಟ್ರೆಸ್ಟ್ ಇರುತ್ತೆ. ಹೆಂಗ್ ಗೊತ್ತು, ಇವಾಗ ಮಾಡಿರ್ತೀನಲ್ಲ ಇಂಟ್ರೆಸ್ಟ್ ಮಾಡ್ತಾ ಇರ್ತೀನಿ. ಇವಾಗ ಸ್ಟಾಪ್ ಮಾಡ್ಬಿಟ್ಟಿರ್ತೀನಲ್ಲ, ಇನ್ನು ಮ್ಯಾರೇಜ್ ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ಗಾಯ್ಸ್ ರೆಗ್ಯುಲರ್. ಇವಾಗ ಸಣ್ಣ ಊರಿಗೆ ಹೋಗ್ಬಿಡ್ತಾಳೆ, ಸಣ್ಣನ ಮಿಸ್ ಮಾಡ್ಕೊತೀವಿ. ಆಮೇಲೆ ಬಂದ್ಬಿಡ್ತಾಳೆ ಪರ್ಮನೆಂಟ್ ಆಗಿ, ನಮ್ಮ ಅಮ್ಮ ಮನೇಲೇ ಇರ್ತಾಳಲ್ಲ. ಅಂದ್ರೆ ಅವ್ರ ಅತ್ತೆ ಮಾವ ಮನೇಲಿ ಗೈಸ್, ಆದ್ರೂ ನಿಮ್ಮ ಮನೇನೆ. ಹೌದು, ಅಂದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಇರೋದಕ್ಕೆ ಬರ್ತಾ ಇದ್ದಾಳೆ, ಅದಕ್ಕೆ ಖುಷಿ ಇದೆ. ಆದ್ರೂ ಸಣ್ಣ ಊರಿಗೆ ಹೋಗೋದು ಸ್ವಲ್ಪ ಮಿಸ್ಸಿಂಗ್ ಇರುತ್ತೆ ಗೈಸ್. ಅಮ್ಮ ಮನೆಗೆ ಬಂದ್ರೆ ಸಣ್ಣ ಬರೋದೆಲ್ಲ ಖುಷಿಯಾಗಿರ್ತಿತ್ತು. ಇವಾಗ ಊರಿಗೆ ಹೋಗ್ತಾಳಲ್ಲ, ಇಲ್ಲೊಂದು ಸ್ವಲ್ಪ ಮಿಸ್ಸಿಂಗ್ ಇರುತ್ತೆ. ನಂಗೂ ಬೇಜಾರಿದೆ, ಮೊನ್ನೆ ಅಳ್ತಾ ಇದ್ದೆ. ಹೌದಾ? ಆದ್ರೆ ಏನು 11 ಡೇಸು, ಅದು 11 ಡೇಸ್ ಅವಳಿಗೆ ಜಾಸ್ತಿ ಆಗುತ್ತೆ. ಇಯರ್ ಹೋದಂಗಿರುತ್ತೆ. ಆದ್ರೆ ಇನ್ನೊಂದು ವಿಷಯ ಗೊತ್ತಾ, ನಾನು ಅಳ್ತಿದ್ದೆ ಅಂತ ಹೇಳ್ಬಿಟ್ಟು ಅವ್ರು ಹತ್ತು ಬಿಟ್ರು. ನಿಜ? ಹೌದಾ? ಹೌದು, ಯಾಕಂದ್ರೆ ಗೊತ್ತಿರುತ್ತೆ ಅಲ್ವಾ, ಜಾಸ್ತಿ ಹಚ್ಕೊಂಡಿರ್ತೀವಿ. ಸಡನ್ ಆಗಿ 11 ಡೇಸು ಬರೀ ಫೋನಲ್ಲೇ ಮಾತಾಡ್ಬೇಕು, ಫೋನಲ್ಲೇ ನೋಡ್ಬೇಕು, ಫೋನಲ್ಲೂ ಸಿಗಲ್ಲ ಪ್ರಾಪರ್ ಆಗಿ, ನೆಟ್ವರ್ಕ್ ಇಶ್ಯೂ. ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ, ಗೊತ್ತಿರುತ್ತೆ ವ್ಲಾಗ್ ನೋಡಿರೋರಿಗೆ. ಅಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ. ನೋಡೋಣ ಗೈಸ್, ಆ ಥರನೇ ಇರಬೇಕು ಗೈಸ್. ಮದುವೆ ಹಾಕಿನ ಮುಂಚೆ ಒಂದು 11 ಡೇಸ್ ಆದರೂ ಸ್ವಲ್ಪ ಮದುವೆ ದಿನ ನೋಡ್ತಾರೆ. ಮದುವೆ ದಿನನೇ ನೋಡೋದು ಅವ್ರು ಫಸ್ಟ್. ಅದಾದ್ಮೇಲೆ ಅದೇ ಚೆನ್ನಾಗಿರುತ್ತೆ. ಅದು ಇಬ್ರು ರೆಡಿ ಆದ್ಮೇಲೆ ಸಿಗ್ಬೇಕು, ಅದು ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಚುರಿ? ರೆಡಿ ಆದ್ಮೇಲೆ ಸಿಗ್ಬೇಕು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಸರ್ ಹಾಕೊಂಡು ರೆಡಿ ಆಗಿರ್ತೀನಿ ನಾನು. ಅದೇ ರಾಧಿಕಾ ಪಂಡಿತ್ ಹೇಳ್ತಾಳಲ್ಲ, ಏನು ಯಾವ ಡೈಲಾಗ್ ಹೇಳಿ? ನವಿಲು ಸ್ವಾಗತ ಮಾಡ್ಬೇಕು, ಕಾಮನ ಬಿಲ್ಲಿನ ಮೇಲೆ ನಡ್ಕೊಂಡ್ ಬರ್ಬೇಕು, ನನ್ನ ಹುಡುಗ ಅಲ್ಲಿ ಕುತ್ಕೊಂಡ್ ಕಾಯ್ತಾ ಇರ್ಬೇಕು ಅಂತ. ಹಂಗೆ ಕಾಯ್ತಾ ಇರ್ತಾನೆ, ನೀನ್ ನಡ್ಕೊಂಡ್ ಬಂದು ತಾಲಿ ಕಟ್ಸ್ಕೊಬಿಡು. ಓಕೆ ಗಾಯ್ಸ್, ಜಾಸ್ತಿ ಆಯ್ತು ಅನ್ಸುತ್ತೆ ಮಾತಾಡಿದ್ದು. ಜಾಸ್ತಿ ಆದ್ರೆ ಕ್ಷಮಿಸಿ. ಇರ್ಲಿ ಮಾತಾಡಿ. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಸಪೋರ್ಟ್ ಮಾಡಿ ಗೈಸ್. ಮಾಲಿನಿ ಮುತ್ತುರಾಜ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹೌದು, ಲೈಕ್ ಮಾಡಿ. ನಮ್ಮಮ್ಮ ಆಗ್ಲೇ ಹಾಯ್ ಮಾಡಾಯ್ತು, ನಾನು ಇನ್ನೂ ತೋರಿಸ್ತಾ ಇದ್ದೀನಿ ಗೈಸ್. ಇವ್ರ ಬಗ್ಗೆ ಹೇಳಕ್ಕೆ ತುಂಬಾನೇ ಇದೆ. ಆ್ಯಕ್ಚುಲಿ ಇವ್ರು ಬಂದು ಯಾವ ಫಿಲಮ್ ಅಮ್ಮ ಅದು? ಸೂರ್ಯವಂಶ. ಇವರು ಮಿಸ್ಟರ್ ಕನಕ ಅಂತ, ಸೂರ್ಯವಂಶದ ಕನಕ ಅವ್ರು ಇರ್ತಾರಲ್ಲ ಆ ಥರನೇ. ಯಾರು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಅಮ್ಮ. ಗೈಸ್, ನೀವು ಕಮೆಂಟಲ್ಲಿ ಏನಾದರೂ ಬೇಕಾದ್ರೆ ಕೇಳ್ಕೊಳ್ಳಿ, ಇಲ್ಲ ಅಂತ ಮಾತ್ರ ಹೇಳಲ್ಲ. ನೀವು ಕೇಳಿದ್ದನ್ನೆಲ್ಲ ನಮ್ಮ ರಾಯರು ನಿಮ್ಗೆಲ್ಲ ಈಡೇರಿಸಲಿ ಅಂತ ನಮ್ಮ ಅಕ್ಕನ ಮೂಲಕ ಬೇಡಿಕೊಳ್ಳುತ್ತೇನೆ. ನೋಡಿದ್ರ ಎಷ್ಟು ಉದಾರವಾದ ಮನಸ್ಸು ಅವ್ರಿಗೆ. ಹಂಗು ಪಾಪ ಅವರು ನೀವು ಕೇಳಿದ್ನೆಲ್ಲ ಕೊಡಕ್ಕಾಗಲ್ಲ ಅಂತ ರಾಯರು ಕೊಡ್ಲಿ ಅಂತ ಇದ್ರ ಮೂಲಕ ಕೇಳ್ಕೊಂಡು. ರಾಯರೆಲ್ಲ ಕೊಡ್ತಾರಕ್ಕ, ನಮ್ಮ ಜೀವನದಲ್ಲಿ ಏನ್ ಸಿಗಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ರಾಯರ್ ಪಕ್ಕ ಕೊಡ್ತಾರೆ. ಹೌದು, ಖಂಡಿತ. ಎಲ್ಲಾರು ನಮ್ಮ ರಾಯರ್ ನಿಮ್ಮ ಮಾತಿನಲ್ಲಿ ಸತ್ಯವಿದೆ. ಅದೇ ತರ ಆಡ್ತಾ ಇದ್ದಾರೆ. ಸಿಗಲೇ ಇಲ್ಲ
ಅವನ್ ಬರೀ ರಾಗ ಮಾತ್ರ ಹೇಳೋದು, ಇಲ್ಲ ಇಲ್ಲ ಅಂತ ಇರ್ತಾನೆ ಅಷ್ಟೇ. ಇವನು ನಗಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಥೂ ನನ್ ಬಾಳ್ಗಿಷ್ಟು. ಹಾಗೆ ಇವರು ನನ್ನ ಮುದ್ದಿನ ಗಂಡ. ಏನು ಅದು ಗಂಡ್ಸಾಗ್ಬೇಕಷ್ಟೇ. ನೀ ಗಂಡಸಲ್ಲ ಇದೊಂದು ಬಾಳೆ ಮದುವೆ ಆಗೋಯ್ತಿದ್ದೆ. ನಾನೇನ್ ಮಾಡ್ದೆ ಇವ್ರಿಬ್ರು ಮುಂದೆ ಏನು ಆಗಲ್ಲ. ಅಂದ್ರೆ ಏನ್ ಸೀಕ್ರೆಟ್? ಪದರ ಸಣ್ಣ ಅಂದ್ರೆ ಏನೋ ಮಾತಾಡ್ತೈತಿ ಒಬ್ಬಿ. ಹನ್ನೆರಡು ಗಂಟೆ ಆಗಿತ್ತು ಸ್ನೇಹ. ಹ್ಯಾಪಿ ಬರ್ಡೇ ಸನ್ನು, ಹ್ಯಾಪಿ ಬರ್ಡೇ ಸನ್ನು. ಹೇಗೆ ನಾವು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಣ್ಣ. ಹ್ಯಾಪಿ ಬರ್ಡೇ ಅಣ್ಣ. ಎಲ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ಬರ್ಡೇ. ನಿಮಗೂ ಕೂಡ ಸೇಮ್ ಟು ಯು. ಬನ್ರಿ ಎಲ್ಲ ನಿಂತ್ಕೊಳ್ರಿ. ನಾಚಿಕೆ ಐತೆ ಸನ್ನುಗೆ. ಅವನೇನಣ್ಣ ಚಿರು ಮಮ್ಮಿ ನನ್ನ ಹತ್ರ ಏನೋ ಮಾತಾಡ್ತಾ ಇತ್ತಾ? ಏ ಸನ್ನು ಸನ್ನು ಅಂದ್ಬಿಟ್ಟು 12 ಗಂಟೆ ಆಯ್ತು. ಹ್ಯಾಪಿ ಬರ್ಡೇ ಸನ್ನು, ಹ್ಯಾಪಿ ಬರ್ಡೇ ಸನ್ನು. ಎಲ್ಲರೂ ಮಲಗಿದ್ರು. ಇದೇ ಬ್ಯಾಕ್ಗ್ರೌಂಡ್ ಅಲ್ಲಿ ಕೇಕ್ ಕಟ್ ಮಾಡಬೇಕು. ಲೈಟ್ ತುಂಬಾ ಹೊಡಿತೈತೆ. ಹಿಂದೆ ನಿಲ್ಸು. ಒಂದು ಬರ್ತಡೇ ನೋಡಿ ಗೈಸ್ ಯಾವ ತರ ಮಾಡ್ತಿದ್ದಾರೆ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಯಾವ್ದು ಟೇಬಲ್ ಇಲ್ಲ. ಸೊ ಆ ಕಡೆ ಈ ಕಡೆ ಇರೋರೆ ಕೇಕ್ ಇಟ್ಕೊಂಡು ನಿಂತ್ಕೋಬೇಕು. ಸಣ್ಣ ಕಟ್ ಮಾಡ್ತಾರೆ. ಎಲ್ಲಾರು ಹ್ಯಾಪಿ ಬರ್ಡೇಗೆ ಕ್ಲಾಪ್ ಹೊಡಿಬೇಕು. ಹ್ಯಾಪಿ ಬರ್ಡೇ. ಕೇಕ್ ಮಾಡಿಲ್ಲ. ಇದು 12 o'clock ಕೇಕು ಸಣ್ಣದು. ರೆಡ್ ವೆಲ್ವೆಟ್ ಕೇಕ್ ಫೇವರೇಟ್ ಫ್ಲೇವರ್. ಸೊ ಅದಕ್ಕೋಸ್ಕರ ರೆಡ್ ವೆಲ್ವೆಟ್. ಚೂರಿ ನೀನ್ ಈ ಸೈಡ್ ಬರೋ ಆರಾಮಾಗಿ. ಹಾ ಅಕ್ಕ ಬರಕ್ಕ. ಅದು ಆಕ್ಚುಲಿ ಬೆಂಕಿ ಪಟ್ನ ಗೈಸ್. ಇಲ್ಲ ನಮ್ಮ ಅಕ್ಕೊಂದೊಂದು ಬ್ಲಾಗ್ ನಡೀತಾ ಇದೆ. ಖುಷಿ ಆಗ್ತಿದೆ. ಎಷ್ಟು ಜನ ಖುಷಿ ರಾಸ್ತಿರಲ್ಲ ಮಕ್ಕೆ ತಲೆಗೆ ಹಾಕೋ ಹಾಲು ಮೊಸರು ಹಾಲಭಿಷೇಕ. ಸ್ಕಿನ್ ಕೇರ್ ಅಲ್ಲಿ ತುಂಬಾ ಇಷ್ಟ. ಅದಕ್ಕೆ ಅವ್ರು ಹಾಲಲ್ಲಿ ಅಭಿಷೇಕ ಮಾಡಿದ್ದೀವಿ. ಹಾಲಭಿಷೇಕ ಆಗೋಯ್ತು ಸಣ್ಣಗೆ. ಸ್ಕಿನ್ ಕೇರ್. ಪಾಪ ಇವನು ನಿದ್ದೆನಲ್ಲಿ ಯಾವಾಗ ಬರ್ತಾನೆ ಅಂತ ನೋಡಿದ್ರೆ ಬರ್ತಾನೆ ಆಗೋಯ್ತು. ಹಂಗೆ ಕಟ್ ಮಾಡ್ಬೇಕು. 12 ಗಂಟೆ ಬರ್ತಾರೆ. ಈ ತರ ಇದ್ರೆ ಮಜಾ. ಗೈಸ್ ಸಣ್ಣ ಗೆಸ್ಸೇ ಮಾಡಿರಲ್ಲ ಗೈಸ್. ಏನಕ್ಕಂದ್ರೆ ಇದನ್ನ ಹಾಲಭಿಷೇಕ ಮೊಸರು ಮಾಡಿದ್ದು. ಸೊ ಇದು ಸಣ್ಣಗೆ ಜಾಸ್ತಿ ಪಿಂಪಲ್ಸ್ ಆಗಿತ್ತು. ಸೊ ಅದಕ್ಕೆ ಸ್ಕಿನ್ ಕೇರ್ ಮಾಡಿದ್ದು. ಹೆಂಗಿತ್ತು ಸ್ಕಿನ್ ಕೇರ್ ಸಣ್ಣ? ಮ್ಯಾರೇಜ್ಗೆ ಸ್ಕಿನ್ ಕೇರ್ ಇದು. ಮತ್ತೆ ಸ್ನಾನ ಮಾಡ್ಬೇಕು ಫಸ್ಟ್ ಇಂದ. ಅದಕ್ಕೆ ಹೇಳಿದ್ದು ಹಚ್ಕೋಬೇಡಿ ಅಲ್ವಾ ತಿನ್ಸೋಗಿ. ಅದಕ್ಕೆ ಯಾಕೆ ಹಚ್ಕೊಂಡಂತ ಬೈತಾ. ಸರಿ ಬನ್ನಿ ತಿನ್ನಿಸ್ತೀನಿ. ಯಾಕೆ ದೂರ ದೂರ ನಿಂತಿದ್ದೀರಿ ಇಬ್ರು? ಹತ್ರ ಹೋಗ್ಬೇಕು. ಆತರ ಅವ ನೀನು ಇದ್ರ ಬಾ. ಸಣ್ಣ ಕಾಂತ ತೆಗೆದಿದ್ಯಾ? ಮೊಸರು ಕಣ್ಗೋಗ್ಬಿಡೈತೆ. ಜೀರೋ ಸಲ ಆಡ್ತಿದ್ದು. ಇಲ್ಲ ರಿಯಲ್ ಆಗಿ ಹತ್ರ ಗೊತ್ತಾಗಲ್ಲ. ಇಲ್ಲ ನಾನು ಆಯ್ತಾ? ಹೊಸಲಿ ಬರ್ತಡೇಲಿ ಸಣ್ಣ ಹತ್ತಿದ್ರು ಗೈಸ್. ಏನಕ್ಕೆ ಅಂತ ಕೇಳ್ರಿ. ಏನಕ್ಕೆ? ನನ್ ನೀನ್ನ ಕೇಳಿದ್ರು. ಏನಕ್ಕೆ ಅಂತ ಕೇಳಿದ್ರೆ ಅಲ್ಲಿ ನೋಡಿ ಅಕ್ಕ. ಓಕೆ ಗೈಸ್ ನೋಡಿ ಗೈಸ್, ನೈಟ್ ಎಲ್ಲ ಮಲಗಕ್ಕಾಗಲ್ಲ ಸಣ್ಣ ಹಂಗ್ ಮಾಡಿದೀವಿ. ಲೈಫ್ ಲಾಂಗ್ ಅಯ್ಯೋ ಇವನ್ ಯಾರ ಬಂದ ಇಲ್ಲಿ
ಗಾಯ್ಸ್ ನೋಡಿ ಗಾಯ್ಸ್, ಸನ್ನುಗೆ ಪಾಪ 12 ಗಂಟೆ ರಾತ್ರಿ ಅಂದ್ರೆ ಇವತ್ತಿನ ದಿನ ಮಲಗಬಾರ್ದು ಅಂತ ಕೋಲ್ಡು ಹಾಲು ಮತ್ತೆ ಮೊಸರು ಹಾಕಿರೋದು. ನಿದ್ದೆ ಬರಲ್ಲ ಇವತ್ತು. ಕೈಲಿ ಕೇಕ್ ಮೊಸರು ನ್ಯೂ ಫ್ಲೇವರ್ ಮಗ ಇಬ್ರು ತಿನ್ಸೋಣ. ನ್ಯೂ ಫ್ಲೇವರ್ ಮೊಸರು ಕೇಕು ಗಾಯ್ಸ್. ಅಣ್ಣ ಕಾಣಿಸ್ತಾನೆ ಇಲ್ಲ. ಇಲ್ಲಿ ನೋಡಿ ಅಣ್ಣ. ಹಾ ಸೂಪರ್. ಕೆಲಸವನ್ನು ಕಮ್ಮಿ ಮಾಡ್ತೀನಿ ಅಂತ ಹಿಡ್ಕೊಳ್ಳಪ್ಪ. ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಬಾಯ್ ಎಲ್ರಿಗೂ. ನಮ್ಮ ಅಕ್ಕನ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮೊಸರಕ್ಕ ಮೊಸರು ತಂಗಿ ಗೈಸ್. ಧೀರಜ್ಜಿಗೆ ಇಲ್ಲಿ ಧೀರಜ್ಜಿಗೆ ಮೊಸರು ತಂಗಿ ಆಗ್ಬೇಕು. ಬಟ್ಟೆ ಕೊಡಲಿ. ಸಣ್ಣ ಜೊತೆ ರಾತ್ರಿ ತೆಗಿಸ್ಕೋಬೇಕು. ಬರಲಿ ಶಿಶಾ. ಗೊತ್ತಾ, ನಾನು ಎಲ್ಲೋದ್ರು ಅವ್ರ ಹತ್ರ ಹೇಳ್ತಾ ಇರ್ತೀನಿ ಇವಿಲ ಇದೆಲ್ಲ ತೆಗಿಬೇಕು ಅಂತ. ಯಾಕಂದ್ರೆ ದೃಷ್ಟಿ ಬೀಳೋದ್ ಜಾಸ್ತಿ, ಸೊ ಇವಿಲ ಇದು ಬೇಕು ಅಂತ ಜಾಸ್ತಿ ಕೇಳ್ತೀನಿ. ಒಂದ ಸರ ಇಲ್ಲಾಂದ್ರೆ ಗೆಜ್ಜೆಲ್ ಬರುತ್ತಲ್ಲ ಆ ತರ. ಬಟ್ ರಿಂಗಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದ್ರಲ್ಲೂ 3 ಇವಿಲ ಇದೆ. 3 ಇದೆ. ಹೌದು, ಏನಾಗಲ್ಲ. ಅಲ್ಲ 3 ಸಲ ದೃಷ್ಟಿ ತೆಗಿತಾರೆ. ಒಂದು ಇವಿಲೈಗೆ ಗೊತ್ತಿಲ್ಲ. ಗೊತ್ತಿರಬಾರ್ದು, ಏನಕ್ಕಂದ್ರೆ ಅದು ಗಿಫ್ಟ್ ಅಲ್ವಾ. ಸನು 3 ಎವಿಲ ಏನು ಗೊತ್ತಾ? ಏನಕ್ಕೆ? 3 ಸಲ ತಾನೇ ದೃಷ್ಟಿ ತೆಗೆದದಕ್ಕೆ. ಹೌದು. ಫಾರೆವರ್. ಖುಷಿ ಆಯ್ತು ಅವರು. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಾ? ಓಕೆ, ನಿಮ್ಗೋಸ್ಕರ ಒಂದು ವಿಡಿಯೋ ಇದೆ, ಹೋಗಿ ಶಾರ್ಟ್ಸ್ ಅಲ್ಲಿ ರೀಲ್ಸ್ ಅಲ್ಲಿ ನೋಡಿ. ನೋಡ್ತೀನಿ. ಸ್ನಾನ ಮಾಡಿ ಬಂದು ನೋಡಲ್ಲ, ಈಗಲೇ ನೋಡಲ್ಲ. ಸ್ನಾನ ಮಾಡಿ ಬನ್ನಿ, ನಿಮ್ಮನ್ನ ನೋಡಕ್ ಆಗ್ತಾ ಇಲ್ಲ. ನಂಗೆ ಅಂಟೈತೆ ಮೈಯೆಲ್ಲ. ಸರಿ ಹೋಗಿ ಬೇಗ ಸ್ನಾನ ಮಾಡಿ. ಸರಿ. ದೇವಸ್ಥಾನಕ್ಕೆ ಹೋಗಿ 12 ಗಂಟೆಲೆ ಸ್ನಾನ ಮಾಡಿದ್ರಲ್ಲ, ಬರ್ತಡೇ ದಿನ ಅಲ್ವಾ ಗಾಯ್ಸ್. ನೋಡಿ ನಮ್ಮ ಅಕ್ಕಂದು ವ್ಲಾಗ್ ನಡೀತಾ ಇದೆ, ಇಲ್ಲಿ ನಮ್ದು ವ್ಲಾಗ್ ನಡೀತಾ ಇದೆ, ಇಲ್ಲಿ ಚೋರಿ ನಿದ್ದೆ ನಡೀತಾ ಇದೆ. ಓಕೆ ಗಾಯ್ಸ್, ಅಷ್ಟೇ ಇವತ್ತಿನ ವ್ಲಾಗ್. ನಮ್ಮಮ್ಮ ಮಾತಾಡ್ತಾನೆ ಇರ್ತಾರೆ ಗಾಯ್ಸ್. ಅಷ್ಟೇ ಇವತ್ತಿನ ವ್ಲಾಗ್. ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.